ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಏನಾರ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ KN ರಾಜಣ್ಣ ಸಾಹೇಬರು ಅಂದ್ರೆ ಖಂಡಿತವಾಗಿಯೂ ತಪ್ಪಾಗಲ್ಲ. ಯಾಕಂದ್ರೆ ಇದು ಬೆಲೆ ಇರೋದೇ ಕಳೆದ ಒಂದು 25-30 ವರ್ಷದಿಂದ. ಮುಂಚೆ ಒಂದು ಸಹಕಾರಿ ಕ್ಷೇತ್ರ ಅಂದ್ರೆ ರಾಜಣ್ಣ ಸಾಹೇಬ್ರು ನೋಡ್ರಪ್ಪ, ಷಡಾಕ್ಷರಿ ನೋಡ್ರಪ್ಪ ಅಂತ ತುಮಕೂರಿನಲ್ಲಿ ನಾವು ಚಿಕ್ಕ ಹುಡುಗರು. ಆದ್ರೆ ಇವತ್ತು ಒಂದು MLA ಗಿನ್ನ ಹೆಚ್ಚಿಗೆ ಏನಾರ ಒಂದು ಜನರಿಗೆ ಕೆಲಸ ಮಾಡ್ಬೋದು, ಸಹಕಾರ ಕೊಡ್ಬೋದು ಅಂದ್ರೆ ಈ ಒಂದು ಸಹಕಾರ ಕ್ಷೇತ್ರ. ಇದರಲ್ಲಿ ಸಾಕಷ್ಟು ಆಯಾಮಗಳಿದಾವೆ. ನಾನಾದ್ರೂ ಕೂಡ ಒಬ್ಬ ಸಹಕಾರಿ ಬ್ಯಾಂಕ್ನಲ್ಲಿ ಇವತ್ತು ಸಾಲ ತಗೊಂಡು ಆ ಒಂದು ಗ್ರಾಮೀಣ ಭಾಗದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಬೇಕು ಅಂದ್ರೆ ಅದು ಸಹಕಾರ ಬ್ಯಾಂಕಿನ ಒಂದು ಸಹಕಾರ. ಅವತ್ತು ನಮಗೆ ವೀರಶೈವ ಕೋಆಪರೇಟಿವ್ ಬ್ಯಾಂಕು, ವೈಶ್ಯ ಕೋಆಪರೇಟಿವ್ ಬ್ಯಾಂಕು ಮತ್ತು ನಮ್ಮ NS ಜಯಕುಮಾರ್ ಅವರು ಅವತ್ತೇನು TMCC ಬ್ಯಾಂಕಿಂದ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಕೂಡ ಇವತ್ತೊಂದು ಸಂಸ್ಥೆ ಕಟ್ಟಿ 25 ವರ್ಷಕ್ಕೆ ನಾವು ಪಾದಾರ್ಪಣೆ ಇಟ್ಟಿದ್ವಿ. ಒಂದು 12-13 ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ಪಾಸ್ ಆಗೋಗಿದ್ವಿ. ಆದ್ರಿಂದ ಇವತ್ತು ಸಹಕಾರ ಕ್ಷೇತ್ರ ಇವತ್ತು ಬ್ಯಾಂಕ್ಗಳು ಒಂದ್ ಕಡೆ ಆದ್ರೆ ಇವತ್ತು ನಮ್ಮ ವೆಂಕಟೇಶಣ್ಣ ಇದ್ದಾರೆ KMF ನ ಅಧ್ಯಕ್ಷರು ಜಿಲ್ಲೆ. ಇವತ್ತು ಹೈನುಗಾರಿಕೆಯಿಂದ ಇವತ್ತು ಏನಾರ ಅಗ್ರಿಕಲ್ಚರಲ್ ಫೇಲ್ ಆಯ್ತು ಅಂದ್ರೆ ಏನಾರ ರೈತ ಸಕ್ಸಸ್ ಆಗ್ತಾ ಇದ್ದಾನೆ ಅಂದ್ರೆ ಇವತ್ತು ಹೈನುಗಾರಿಕೆ. ಆದ್ರಿಂದ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಆಯ್ಕೆಗಳಿದೆ. ಅದನ್ನ ರಾಜಣ್ಣ ಸಾಹೇಬರು ಮತ್ತಿದ್ರು ಹೇಳ್ತಾರೆ. ನಮ್ಗೆ ತಿಳಿದಿರೋ ಮಟ್ಟದಲ್ಲಿ ನಾನು ಹೇಳಿದಾಗೆ ಇವತ್ತು ಸಹಕಾರ ಕ್ಷೇತ್ರ ಇಡೀ ದೇಶದಲ್ಲಿ ಸಾಮಾನ್ಯ ಕುಟುಂಬದವರು, ರೈತರು ಏನಾರ ಒಂದು ಸಮಾಜದ ಮುಖ್ಯವಾಹಿನಿ ಬರಕ್ಕೆ ಕಾರಣಕರ್ತರಂದ್ರೆ ಅದು ಸಹಕಾರ ಕ್ಷೇತ್ರ ಅಂತ ಹೇಳ್ತಾ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ದಶಕಗಳಿಂದ ಸೇವೆ ಮಾಡಿದಂತ ಹಿರಿಯರಾದಂತ ಮಾಜಿ ಮಂತ್ರಿಗಳಾದಂತ ನಾಗರಾಜಯ್ಯ ಸಾಹೇಬ್ರು ಇರ್ಬೋದು ಮತ್ತು ನಮ್ಮ TK ನಂಜಂಡಪ್ಪ ಸಾಹೇಬ್ರ ಬಗ್ಗೆ ಹೇಳಬೇಕು. ಅವ್ರು ಯಾವತ್ತೂ ಪಬ್ಲಿಕ್ ಫೇಸ್ ಬರೋದೇ ಇಲ್ಲ. ಅವರು ಕಣ್ಣಿಗೆ ಕಾಣ್ದಾಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕೆಂಪಣ್ಣನವರ ಒಂದು ಕುಟುಂಬದಲ್ಲಿ ಅವ್ರ ಮಗರಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಏನಾರ ಇವತ್ತು ಸಿದ್ಧಗಂಗಾ ಮಠ ಇರ್ಬೋದು ಮತ್ತು ಸಿದ್ಧಗಂಗಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಸಮಾಜಕ್ಕೆ ಇವತ್ತು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಸಹಕಾರಿ ಒಂದು ರತ್ನ ಸಿಕ್ಕಿರುವಂತದ್ದು. ನಮ್ಮ ವೈಶ್ಯ ಬ್ಯಾಂಕ್ ನ ಸನ್ಮಾನ್ಯ ಗೋವಿಂದರಾಜ್ ಅವರು ಇರ್ಬೋದು, ನಮ್ಮ ಹೊನ್ನವಳ್ಳಿ ರೇವಣ್ಣ ಸಾಹೇಬ್ರು ಇರ್ಬೋದು, ಮತ್ತಿತರ ಎಲ್ಲ ನಮ್ಮ ಜಗದೀಶ್ ಅವರು ಇರ್ಬೋದು, ಕ್ಯಾಸಂದ್ರದ ಮತ್ತು ಮುಖ್ಯವಾಗಿ ನಮ್ಮ ಕಲ್ಲಳ್ಳಿ ದೇವರಾಜಣ್ಣವರು, ಅವರು ಒಂದು ಕಾಲದಲ್ಲಿ MLA ಕ್ಯಾಂಡಿಡೇಟ್ ಆಗ್ಬೇಕಾದಂಥವ್ರು. ಅವರು ಕೂಡ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಮಿಂಚ್ತಾ ಇರುವಂಥದ್ದು. ವೇದಿಕೆ ಮೇಲೆ ಎಲ್ಲ ಹಲವು ಸಹಕಾರಿ ಕ್ಷೇತ್ರದಲ್ಲಿ ಮಿಂಚಿರುವಂಥ ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಡ್ತಿರುವಂಥದ್ದು ಮತ್ತು ಸಹಕಾರಿಗಳ ಈ ಒಂದು ಸಮ್ಮೇಳನ ಆಗ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಪುಣ್ಯ. ಈ ಒಂದು ಸಹಕಾರಿ ಕ್ಷೇತ್ರದಿಂದ ಸಾಕಷ್ಟು ಜನಕ್ಕೆ ಮತ್ತಷ್ಟು ಜನಕ್ಕೆ ಒಳ್ಳೆಯದನ್ನ ಆಗ್ಲಿ ಅಂತ ಹೇಳ್ತಾ ನನ್ನ ಶುಭಾಶಯ ಕೋರಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.